Good morning all. Welcome to Political Science class. In the last class, we had discussed about nature of Indian political parties. Today, we are going to discuss about functions of political parties. ವಿದ್ಯಾರ್ಥಿಗಳೇ, ಕಳೆದಂತಹ ಒಂದು ಅವಧಿಯಲ್ಲಿ ಭಾರತದ ರಾಜಕೀಯ ಪಕ್ಷದ ಸ್ವರೂಪದ ಕುರಿತಾಗಿ ನಾವು ತಿಳಿದಿದ್ದೇವೆ. ಅದೇ ರೀತಿಯಾಗಿ ಇಂದಿನ ಅವಧಿಯಲ್ಲಿ ರಾಜಕೀಯ ಪಕ್ಷಗಳ ಕಾರ್ಯಗಳ ಕುರಿತಾಗಿ ತಿಳಿಯೋಣ. ಫಸ್ಟ್ ಒನ್ ಫಂಕ್ಷನ್ ಇಸ್ ಎ ಪ್ರಿಪ್ರೇಷನ್ಸ್ ಆಫ್ ಎಲೆಕ್ಷನ್ ಮ್ಯಾನಿಫೆಸ್ಟೋ. ಪ್ರಿಪ್ರೇಷನ್ಸ್ ಆಫ್ ಎಲೆಕ್ಷನ್ಸ್ ಮ್ಯಾನಿಫೆಸ್ಟೋ. The elections agenda is arranged through manifesto. Its main intentions is capturing power with popular support. Is to the attract to the voters. It refers the ideological commitments of the party, which includes the voters requirements like the good governance through infrastructure development. ಮೊದಲನೆಯ ಕಾರ್ಯ ಅಂತಂದರೆ ಚುನಾವಣಾ ಪ್ರಣಾಳಿಕೆಗಳನ್ನು ಸಿದ್ಧಪಡಿಸುವಂಥದ್ದು. ರಾಜಕೀಯ ಪಕ್ಷಗಳ ಪ್ರಾಥಮಿಕ ಕಾರ್ಯ ಎಂದರೆ ಜನಪ್ರಿಯ ಕಾರ್ಯಗಳ ಮೂಲಕವಾಗಿ ಪ್ರಜೆಗಳನ್ನು ಆಕರ್ಷಿಸುವಂಥದ್ದನ್ನು ನಾವು ನೋಡಬಹುದಾಗಿದೆ. ಚುನಾವಣಾ ಪ್ರಣಾಳಿಕೆಯನ್ನು ಪ್ರಮುಖವಾಗಿ ಸಿದ್ಧಪಡಿಸುವಂಥದ್ದು. ನೋಡಿ, ಚುನಾವಣೆಯಲ್ಲಿ ನಾವು ಗೆದ್ದ ನಂತರ ಯಾವೆಲ್ಲ ಫೆಸಿಲಿಟೀಸ್ಗಳನ್ನು, ಸೌಲಭ್ಯಗಳನ್ನು ಜನರಿಗೆ ಕೊಡ್ತೀವಿ ಎನ್ನುವಂಥದ್ದನ್ನು ಒಂದು ಪಟ್ಟಿಯನ್ನು ಸಿದ್ಧಪಡಿಸಿ ಅದನ್ನು ಜನರಿಗೆ ಮುಟ್ಟಿಸುವಂಥ ಕೆಲಸವನ್ನು ಏನು ರಾಜಕೀಯ ಪಕ್ಷಗಳು ಮಾಡುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ. ಅವರ ಮೇನ್ ಇಂಟೆನ್ಷನ್ ಏನಾಗಿರುವಂಥದ್ದು ಇಷ್ಟು ದಿ ಕ್ಯಾಪ್ಚರ್ ಆನ್ ದಿ ಪವರ್. ಅಧಿಕಾರವನ್ನು ಪಡೆದುಕೊಳ್ಳುವಂಥ ಉದ್ದೇಶಕ್ಕಾಗಿಯೇ ರಾಜಕೀಯ ಪಕ್ಷಗಳು ಅಸ್ತಿತ್ವಕ್ಕೆ ಬಂದಿರುವಂಥದ್ದನ್ನು ನಾವು ನೋಡ್ಬೋದು. ಅದೇ ರೀತಿಯಾಗಿ ರಾಜಕೀಯ ಪಕ್ಷಗಳು ಎನ್ನುವಂಥದ್ದು ಏನಾಗುವಂಥದ್ದು ಒಂದು ಅಧಿಕಾರವನ್ನು ಪಡೆಯುವ ಉದ್ದೇಶಕ್ಕಾಗಿ ತಮ್ಮ ಒಂದು ಪ್ರಿಪ್ರೇಷನ್ಸ್ ಆಫ್ ಎಲೆಕ್ಷನ್ಸ್ ಮ್ಯಾನಿಫೆಸ್ಟೋ ಚುನಾವಣಾ ಪ್ರಣಾಳಿಕೆ ಯಾವ ರೀತಿಯಾಗಿ ಸಿದ್ಧಪಡಿಸುತ್ತಾರೆ ಅಂತಂದರೆ, ಚುನಾವಣೆಯಲ್ಲಿ ಅದೇ ಪಕ್ಷ ಗೆಲ್ಲಬೇಕು ಎನ್ನುವಂಥ ಉದ್ದೇಶದಿಂದಾಗಿಯೇ ಪ್ರಣಾಳಿಕೆಯನ್ನು ಸಿದ್ಧಪಡಿಸುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. So second one is a selections of the candidate. Selections of the candidate. The selections of the best candidate is made on the basis of popularity to the responsiveness. So ಅಭ್ಯರ್ಥಿಗಳ ಆಯ್ಕೆಯನ್ನು ಇಲ್ಲಿ ಮಾಡುವಂಥದ್ದನ್ನು ನಾವು ನೋಡಬಹುದಾಗಿದೆ. ಚುನಾವಣೆ ಅಂತಂದ್ರಲ್ಲಿ ಪಕ್ಷಗಳು ಇರಬೇಕಾಗುತ್ತೆ. ಪಕ್ಷಗಳು ಇದೆ ಅಂತಂದರೆ ಆ ಒಂದು ಪಕ್ಷಗಳಿಂದ ಒಂದೊಂದು ಕ್ಯಾಂಡಿಡೇಟ್ ಎನ್ನುವಂಥವನು ಎಲೆಕ್ಷನಲ್ಲಿ ನಿಲ್ಲಬೇಕಾಗತ್ತೆ. ಟುಡೇ ಸೆಲೆಕ್ಷನ್ಸ್ ಟು ದಿ ಬೆಸ್ಟ್ ಕ್ಯಾಂಡಿಡೇಟ್. ಉತ್ತಮ ಅಭ್ಯರ್ಥಿಗಳ ಆಯ್ಕೆಯನ್ನು ಮಾಡುವಂಥ ಜವಾಬ್ದಾರಿ ಎನ್ನುವಂಥದ್ದು ರಾಜಕೀಯ ಪಕ್ಷಗಳ ಮೇಲೆ ಇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ರಾಜಕೀಯ ಪಕ್ಷಗಳ ಪ್ರಮುಖವಾದಂಥ ಗುರಿ ಎಂದರೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆದ್ದು ಅಧಿಕಾರ ಸೂತ್ರವನ್ನು ಹಿಡಿಯುವ ಉದ್ದೇಶವಾಗಿದ್ದರಿಂದ ಈ ನಿಟ್ಟಿನಲ್ಲಿ ಪಕ್ಷಗಳ ಪರವಾಗಿ ಚುನಾವಣೆಯಲ್ಲಿ ಸ್ಪರ್ಧಿಸಿ ಗೆಲುವನ್ನು ಸಂಭವಿಸುವಂತಹ ಅಥವಾ ಗೆಲುವನ್ನು ತಂದುಕೊಡುವಂತಹ ಅಭ್ಯರ್ಥಿಗಳು ಯಾರಿದ್ದಾರೆ ಎನ್ನುವಂಥದ್ದನ್ನು ನೋಡಿ ಅವರನ್ನು ಆಯ್ಕೆ ಮಾಡುವಂಥ ಉದ್ದೇಶ ಎನ್ನುವಂಥದ್ದು ಇದ್ದಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಹಾಗಾಗಿ ಚುನಾವಣೆಗೆ ಅಭ್ಯರ್ಥಿಗಳನ್ನು ನಿಲ್ಲಿಸುವಂತಹ ಜವಾಬ್ದಾರಿ ಎನ್ನುವಂಥದ್ದು ರಾಜಕೀಯ ಪಕ್ಷದ ಮೇಲೆ ಇದ್ದಿರುವಂಥದ್ದನ್ನು ನಾವು ನೋಡಬಹುದು. ನೆಕ್ಸ್ಟ್ ಥರ್ಡ್ ಒನ್ ಇಸ್ ಎ ಪೊಲಿಟಿಕಲ್ ಎಜುಕೇಷನ್ ಆ್ಯಂಡ್ ಅವೇರ್ನೆಸ್. ಪೊಲಿಟಿಕಲ್ ಎಜುಕೇಷನ್ ಆ್ಯಂಡ್ ಅವೇರ್ನೆಸ್. ರಾಜಕೀಯ ಶಿಕ್ಷಣ ಮತ್ತು ಅರಿವು. ರಾಜಕೀಯ ಶಿಕ್ಷಣ
ಮತ್ತು ಅರಿವು. ದಿಸ್ ಪೊಲಿಟಿಕಲ್ ಪಾರ್ಟೀಸ್ ಇಂಪಾರ್ಟೆಂಟ್ ಪೊಲಿಟಿಕಲ್ ಎಜುಕೇಷನ್ ಟು ದಿ ಪೀಪಲ್ ಆ್ಯಂಡ್ ಮೇಕ್ ದೆಮ್ ಟು ದಿ ರಿಯಲೈಸ್ಡ್ ದ ರೆಸ್ಪಾನ್ಸಿಬಿಲಿಟೀಸ್. ರಾಜಕೀಯ ಪಕ್ಷಗಳು ಜನತೆಗೆ ರಾಜಕೀಯ ಶಿಕ್ಷಣವನ್ನು ನೀಡುವುದರಲ್ಲಿ ತಮ್ಮದೇ ಆದಂಥ ಕೆಲವೊಂದಿಷ್ಟು ಜವಾಬ್ದಾರಿಗಳನ್ನು ಹೊಂದಿರುವುದರ ಮೂಲಕ ಆ ಒಂದು ಅರಿವನ್ನು ಮೂಡಿಸುವಂಥದ್ದನ್ನು ನಾವು ನೋಡಬಹುದು. ಪ್ರತಿಯೊಂದು ಪಕ್ಷವು ಅಧಿಕಾರಕ್ಕೆ ಬರಲು ತನ್ನದೇ ಆದಂಥ ಎಷ್ಟುದೇ ಐಡಿಯಾಲಜಿಕಲ್ ಇಸ್ ಎ ಬೇಸ್ಡ್ ಆನ್ ದಿ ಕ್ಯಾಪ್ಚರ್ ಆನ್ ದಿ ಪವರ್. ಒಂದು ಐಡಿಯಾಲಜಿಕಲ್, ಒಂದು ಸೈದ್ಧಾಂತಿಕ ಹಿನ್ನೆಲೆಯ ಆಧಾರದ ಮೇಲೆ ಅಥವಾ ಒಂದು ಸಿದ್ಧಾಂತಗಳು, ಧೋರಣೆಗಳ ಬಗ್ಗೆ ಚುನಾವಣಾ ಪ್ರಣಾಳಿಕೆಯ ಮೂಲಕ ಮತದಾರರಿಗೆ ಮಾಹಿತಿಯನ್ನು ನೀಡುವಂಥ ಉದ್ದೇಶವನ್ನು ಅಥವಾ ಮಾಹಿತಿಯನ್ನು ನೀಡುವಂಥ ಒಂದು ವ್ಯವಸ್ಥೆಯನ್ನು ರಾಜಕೀಯ ಪಕ್ಷಗಳು ಮಾಡುವಂಥದ್ದನ್ನು ನಾವು ನೋಡಬಹುದಾಗಿದೆ. ದಿಸ್ ವೋಟರ್ಸ್ ಟು ದಿ ಕಾಂಪಿಟ್ ಅಂದರೆ ವೋಟರ್ಸ್ ಎನ್ನುವಂಥವರು ಏನು ಸ್ಪರ್ಧಾತ್ಮಕವಾಗಿ ಅಥವಾ ಯಾವ ಪಕ್ಷಗಳಿಗೆ ಹೆಚ್ಚಿನದಾಗಿ ಮತ ಹಾಕ್ತಾರೆ ಎನ್ನುವಂಥದ್ದು ಈ ಒಂದು ಪ್ರಣಾಳಿಕೆಯಲ್ಲಿ ತಿಳಿಸಿಕೊಡ್ತಾರೆ. ಅಂದರೆ ಆ ಒಂದು ಅರಿವನ್ನು ನಮ್ಮ ಒಂದು ಪಕ್ಷ ಎನ್ನುವಂಥದ್ದು ಬಂದ ನಂತರದಲ್ಲಿ ಯಾವೆಲ್ಲ ಫೆಸಿಲಿಟೀಸ್ಗಳನ್ನು ನಿಮಗೆ ಕೊಡ್ತೀವಿ ಎನ್ನುವಂಥದ್ದು ಹೇಳ್ತಾರೆ. ಇದರಿಂದಾಗಿ ಜನರಿಗೆ ಎಲ್ಲ ಒಂದು ಪಕ್ಷಗಳ ಮ್ಯಾನಿಫೆಸ್ಟೋವನ್ನು ನೋಡ್ತಾರೆ ಅಂದರೆ ಪ್ರಣಾಳಿಕೆಯನ್ನು ನೋಡ್ತಾರೆ. ಯಾವ ಪಕ್ಷ ಅಧಿಕಾರಕ್ಕೆ ಬಂದರೆ ನಮಗೇನು ಲಾಭ ಆಗುತ್ತೆ ಅಂತ. ಇದರಿಂದಾಗಿ ಅವರಿಗೆ ಗೊತ್ತಾಗದಂತೆ, ಜನರಿಗೆ ಗೊತ್ತಾಗದಂತೆ ರಾಜಕೀಯ ಪಕ್ಷಗಳು ಜನರಲ್ಲಿ ರಾಜಕೀಯ ಆಸಕ್ತಿ, ರಾಜಕೀಯ ಅರಿವು ಮತ್ತು ರಾಜಕೀಯ ಶಿಕ್ಷಣವನ್ನು ವೃದ್ಧಿಸ್ತಾ ಇರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಹಾಗಾಗಿ ಅವರದೇ ಆದಂಥ ಸಿದ್ಧಾಂತದ ಆಧಾರದ ಮೇಲೆ ಚುನಾವಣೆಯಲ್ಲಿ ಪ್ರಚಾರವನ್ನು ಮಾಡ್ತಾರೆ, ಪ್ರಣಾಳಿಕೆಯನ್ನು ಸಿದ್ಧಪಡಿಸ್ತಾರೆ. ಇದರಿಂದಾಗಿ ಸಾಮಾನ್ಯವಾಗಿ ಜನರಿಗೆ ರಾಜಕೀಯ ವಿಷಯಗಳ ಕುರಿತಾಗಿ ಅರಿವು ಮೂಡುವಂಥದ್ದನ್ನು ನಾವಿಲ್ಲಿ ನೋಡಬಹುದು. ನೆಕ್ಸ್ಟ್ 4th ಒನ್, ಟು ಕಂಟೆಸ್ಟ್ ಎಲೆಕ್ಷನ್, ಚುನಾವಣೆಗೆ ಸ್ಪರ್ಧಿಸುವಂಥದ್ದು. ಥ್ರೋ ಪ್ರಿಪೇರ್ ಫೈಲಿಂಗ್ ಆಫ್ ದಿ ನಾಮಿನೇಷನ್, filing of the nomination and getting before it is candidate to the office ಅಂತಂದರೆ ಪ್ರಾತಿನಿಧಿಕ ಪ್ರಜಾಸತ್ತಾತ್ಮಕ ಸರ್ಕಾರವೆನ್ನುವಂಥದ್ದು ರಾಜಕೀಯ ಪಕ್ಷಗಳಿಂದ ಕೂಡಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಇಲ್ಲಿ ರಾಜಕೀಯ ಪಕ್ಷಗಳು ಸರ್ಕಾರವನ್ನು ರಚಿಸಬೇಕಾದರೆ ಚುನಾವಣೆಗಳಲ್ಲಿ ತಮ್ಮ ಪಕ್ಷದ ಪರವಾಗಿ ಜನಪ್ರಿಯತೆ, ಸಮರ್ಥ ನಾಯಕರು ಮತ್ತು ಗೆಲ್ಲುವ ಅಭ್ಯರ್ಥಿಗಳನ್ನು ಚುನಾವಣಾ ಕಣಕ್ಕೆ ಇಳಿಸುವಂಥದ್ದು ಅತೀ ಅವಶ್ಯಕವಾಗಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಒಂದು ರಾಜಕೀಯ ಪಕ್ಷ ಇದೆ ಅಂತಂದರೆ ಆ ಒಂದು ಪಕ್ಷದ ಹೆಸರಿನ ಮೇಲೆ ಯಾರೂ ಸಹ ವೋಟ್ ಹಾಕದೇ ಇರುವಂಥದ್ದನ್ನು ನಾವು ನೋಡ್ತೀವಿ. ಅವರವರ ಕ್ಷೇತ್ರದಲ್ಲಿ ಕ್ಯಾಂಡಿಡೇಟ್ ಹೇಗಿದ್ದಾರೆ ಅಂತ ನೋಡ್ತಾರೆ. ಉತ್ತಮ ಅಭ್ಯರ್ಥಿ ನಿಂತಾಗ ಮಾತ್ರ ನಾವು ಅವನಿಗೆ ವೋಟ್ ಹಾಕುವಂಥದ್ದನ್ನು ನೋಡ್ಬೋದು. ಹಾಗಾಗಿ ಟು ಕಂಟೆಸ್ಟ್ ಬೆಸ್ಟ್ ಕ್ಯಾಂಡಿಡೇಟ್, ಯಾವ ಒಂದು ಕ್ಷೇತ್ರಕ್ಕೆ ಯಾವ ಅಭ್ಯರ್ಥಿ ಸಮರ್ಥನಿರ್ತಾನೋ ಅಂತಹ ಕ್ಯಾಂಡಿಡೇಟನ್ನು ಎಲೆಕ್ಷನ್ಗೆ ನಿಲ್ಲಿಸುವಂಥ ಸಂಪೂರ್ಣ ಹೊಣೆಗಾರಿಕೆ ಎನ್ನುವಂಥದ್ದು, ಜವಾಬ್ದಾರಿ ಎನ್ನುವಂಥದ್ದು ಪಕ್ಷಗಳ ಮೇಲೆ ಇರುವಂಥದ್ದನ್ನು ನಾವು ನೋಡಬಹುದಾಗಿದೆ. ಇಟ್ ಈಸ್ ದಿ ಫಾರ್ ದಿ ರೆಸ್ಪೆಕ್ಟಿವ್ ಆಫೀಸ್ ಆಫ್ ದಿ ರಿಟರ್ನಿಂಗ್ ಆಫೀಸರ್ಸ್. ಅಂದರೆ ಇಲ್ಲಿ ಏನಾಗಿರುವಂಥದ್ದು, ಗೆಲುವನ್ನು ತಂದುಕೊಡುವಂಥ ಉದ್ದೇಶವನ್ನು ಅಥವಾ ಗೆಲುವನ್ನು ತಂದುಕೊಡುವಂತಹ ಕೆಲವೊಂದಿಷ್ಟು ಜಾಹೀರಾತುಗಳನ್ನು, ಆಕರ್ಷಿತವಾದಂಥ ಜಾಹೀರಾತುಗಳು, ಅಡ್ವರ್ಟೈಸ್ಮೆಂಟ್ಗಳು ಇರ್ಬೋದು, ಕಟೌಟ್ಗಳು ಇರ್ಬೋದು, ಪೋಸ್ಟರ್ಗಳು ಇರ್ಬೋದು, ಇವುಗಳನ್ನು ಹಾಕುವಂತಹ ಒಂದು ವ್ಯವಸ್ಥೆ ಚುನಾವಣಾ ಸಂದರ್ಭದಲ್ಲಿ ರಾಜಕೀಯ ಪಕ್ಷಗಳು ಮಾಡಬೇಕಾಗಿರುವಂಥದ್ದನ್ನು ಇಲ್ಲಿ ನಾವು ನೋಡಬಹುದಾಗಿದೆ. ನೆಕ್ಸ್ಟ್ ಎಲೆಕ್ಷನ್ ಕ್ಯಾಂಪೇನ್, ಚುನಾವಣಾ ಪ್ರಚಾರ. ಸೊ
the candidates who are the support by the party in all possible way. Say provisions for elections expenses. So using public platform by the speech from the leaders of parties and through the electronic and mass media to win election. ನೋಡಿ, ಚುನಾವಣೆಯಲ್ಲಿ ಗೆಲ್ಲಬೇಕು ಅಂತಂದರೆ ಮೊದಲನೆಯ ಮೆಟ್ಟಿಲು ಚುನಾವಣಾ ಪ್ರಣಾಳಿಕೆ. ಸೆಕೆಂಡ್ ಒಂದು ಪ್ಲ್ಯಾಟ್ಫಾರ್ಮ್ ಯಾವುದು ಅಂತ ಕೇಳಿದರೆ ಎಲೆಕ್ಷನ್ ಕ್ಯಾಂಪೇನ್. ಚುನಾವಣಾ ಪ್ರಚಾರವನ್ನು ಹೇಗೆ ಮಾಡ್ತಾರೆ ಎನ್ನುವಂಥ ಒಂದು ಆಧಾರದ ಮೇಲೆ ಆ ಪಕ್ಷದ ಗೆಲುವು ನಿಂತಿರುವಂಥದ್ದನ್ನು ನಾವು ಸಾಮಾನ್ಯವಾಗಿ ನೋಡ್ಬೋದಾಗಿದೆ. ಚುನಾವಣಾ ಸಂದರ್ಭದಲ್ಲಿ ನಾವು ನೋಡ್ತೀವಿ, ಟಿವಿಗಳಲ್ಲಿ ಇರಬಹುದು, ಎಲೆಕ್ಟ್ರಾನಿಕ್ ಆ್ಯಂಡ್ ಮಾಸ್ ಮೀಡಿಯಾಗಳಲ್ಲಿ, ಪ್ರಿಂಟ್ ಮೀಡಿಯಾಗಳಲ್ಲಿ, ಒಂದು ಪತ್ರಿಕೆಗಳಲ್ಲಿ ಇರಬಹುದು, ಪೇಪರ್ಸ್ಗಳಲ್ಲಿ ಇರಬಹುದು, ಅಥವಾ ಟಿವಿ ಚಾನಲ್ಸ್ಗಳು, ದೂರದರ್ಶನಗಳಲ್ಲಿ ಇರಬಹುದು. ಆಕರ್ಷಕವಾದಂಥ ಕೆಲವೊಂದಿಷ್ಟು ಅಡ್ವರ್ಟೈಸ್ಮೆಂಟ್ಗಳು, ಕಟೌಟ್ಗಳು, ಪೋಸ್ಟರ್ಗಳನ್ನು ನಾವು ನೋಡ್ತೀವಿ. ಆ ಒಂದು ಕಟೌಟ್, ಪೋಸ್ಟರ್ ಇವುಗಳ ಆಧಾರದ ಮೇಲೆ ಪ್ರಚಾರವನ್ನು ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಈ ಪ್ರಚಾರದ ಸಂಪೂರ್ಣ ಹೊಣೆಗಾರಿಕೆ ಎನ್ನುವಂಥದ್ದು ಪಕ್ಷಗಳ ಮೇಲೆ ಇರುವಂಥದ್ದನ್ನು ನಾವು ನೋಡ್ತೀವಿ. ಸಾಮಾನ್ಯವಾಗಿ ಉತ್ತಮವಾಗಿ ಪ್ರಚಾರಗಳನ್ನು ಮಾಡ್ತಾರೆ ಪಕ್ಷಗಳು. ಯಾಕಂತಂದರೆ ಇಸ್ ದಿ ಕ್ಯಾಪ್ಚರ್ ಆನ್ ದಿ ಪವರ್, ಅಧಿಕಾರವನ್ನು ಪಡೆಯುವಂಥ ಉದ್ದೇಶ ಇಟ್ಟುಕೊಂಡಿರುತ್ತೆ ಪಕ್ಷಗಳು ಎನ್ನುವಂಥದ್ದು. ಹಾಗಾಗಿ ಕ್ಯಾಂಪೇನ್ಗಳನ್ನು ಕರೆಕ್ಟಾಗಿ ಮಾಡುವಂಥದ್ದನ್ನು ಇಲ್ಲಿ ನಾವು ನೋಡಬಹುದಾಗಿದೆ. ನೆಕ್ಸ್ಟ್ 6th ಒನ್, ಫಾರ್ಮೇಷನ್ಸ್ ಆಫ್ ದಿ ಗೌರ್ನಮೆಂಟ್. ಫಾರ್ಮೇಷನ್ಸ್ ಆಫ್ ದಿ ಗೌರ್ನಮೆಂಟ್, ಸರ್ಕಾರದ ರಚನೆ. After the declarations of the results, after the declaration of the result, the party which success is a majority forms of the government. ಚುನಾವಣಾ ನಂತರ ರಿಸಲ್ಟ್ ಅನೌನ್ಸ್ ಆದ ನಂತರದಲ್ಲಿ, ಚುನಾವಣಾ ನಂತರದಲ್ಲಿ ಆ ಒಂದು ಫಲಿತಾಂಶ ಪ್ರಕಟವಾದ ಮೇಲೆ ರಾಜಕೀಯ ಪಕ್ಷಗಳು ಸಂಪೂರ್ಣ ಬಹುಮತ ಯಾವ ಪಕ್ಷಕ್ಕೆ ಬಂದಿದೆಯೋ ಆ ಪಕ್ಷ ಎನ್ನುವಂಥದ್ದು ಆಡಳಿತ ಪಕ್ಷವಾಗಿ ಕಾರ್ಯವನ್ನು ನಿರ್ವಹಿಸುವಂಥದ್ದನ್ನು ಇಲ್ಲಿ ನಾವು ನೋಡಬಹುದಾಗಿದೆ. ಅದೇ ರೀತಿಯಾಗಿ ದಿ ಅಡ್ಮಿನಿಸ್ಟ್ರೇಷನ್ ಈಸ್ ಕ್ಯಾರಿಡ್ ಆನ್ ವಿತಿನ್ ದಿ ಕಾನ್ಸ್ಟಿಟ್ಯೂಷನಲ್ ಫ್ರೇಮ್ವರ್ಕ್ ಅಲಾಂಗ್ ವಿತ್ ದಿ ಇಂಪ್ಲಿಮೆಂಟೇಷನ್ the ensures of the maintained in manifesto at the time of elections. At the same time, it maintains discipline within the party by the impossible party norms. ಅಂತಂದರೆ ಇಲ್ಲಿ ನೋಡಿ, ಒಂದು ಚುನಾವಣಾ ನಂತರ ಅಧಿಕಾರಕ್ಕೆ ಬಂದಂಥ ಪಕ್ಷ ಎನ್ನುವಂಥದ್ದು ಸಂವಿಧಾನದ ಒಂದು ಚೌಕಟ್ಟಿನಲ್ಲಿ ಆಡಳಿತವನ್ನು ನಡೆಸಬೇಕಾಗಿರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಬಹುಮತ ಪಡೆದಂಥ ಪಕ್ಷ ಎನ್ನುವಂಥದ್ದು ಆಡಳಿತ ಪಕ್ಷವಾಗಿ ಕೆಲಸ ಮಾಡುವುದರ ಜೊತೆಗೆ ಎಲ್ಲ ರೀತಿಯಾದಂಥ ಸರ್ಕಾರದ ಹೊಣೆಗಾರಿಕೆ ಎನ್ನುವಂಥದ್ದು ಆಡಳಿತ ಪಕ್ಷದ ಮೇಲೆ ಇರುವಂಥದ್ದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಎಲ್ಲ ಪಕ್ಷಗಳ ಉದ್ದೇಶ ಏನಪ್ಪ ಅಂತಂದರೆ ಅಧಿಕಾರವನ್ನು ಪಡೆದುಕೊಳ್ಳುವಂಥದ್ದೇ ಆಗಿರುತ್ತೆ. ಆದರೆ ಎಲ್ಲ ಪಕ್ಷಗಳ ಉದ್ದೇಶ ಒಂದೇ ಇದ್ದಾಗ ಎಲ್ಲದೂ ಸಹ ಈಡೇರಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಒಂದು ಪಕ್ಷ ಅಥವಾ 2-3 ಪಕ್ಷ ಕೊಯ್ಲೇಷನ್ ಗೌರ್ಮೆಂಟು ಸಹ ಆಗುವಂಥ ಚಾನ್ಸಸ್ಗಳು ಇರುತ್ತೆ. ಆವಾಗ ಆ ಪಕ್ಷ ಎನ್ನುವಂಥದ್ದು ಸರ್ಕಾರವನ್ನು ರಚನೆ ಮಾಡ್ಕೊಂಡ್ಬಿಟ್ಟು ಆಡಳಿತವನ್ನು ಅಥವಾ ಆಡಳಿತ ನಿರ್ವಹಣೆಯನ್ನು ಮಾಡುವಂಥ ವ್ಯವಸ್ಥೆಯನ್ನು ನಾವಿಲ್ಲಿ ನೋಡಬಹುದಾಗಿದೆ. ನೆಕ್ಸ್ಟ್ 7th, ಆ್ಯಕ್ಟ್ಸ್ ಆ್ಯಸ್ oppositions party. Acts as oppositions party. The political parties which fail to secure majority in elections act as oppositions party. ನೋಡಿ, ಚುನಾವಣೆಗಳಲ್ಲಿ ಯಾವ ಪಕ್ಷವು ತನ್ನ ಧೋರಣೆಗಳಿಂದ ಹೆಚ್ಚು ಜನಪ್ರಿಯತೆಯನ್ನು ಪಡೆದು ಹೆಚ್ಚು ಸ್ಥಾನವನ್ನು ಪಡೆಯುವುದು ಆ ಪಕ್ಷ ಎನ್ನುವಂಥದ್ದು ಸರ್ಕಾರವನ್ನು ರಚನೆ ಮಾಡುವಂಥದ್ದನ್ನು ನಾವು ನೋಡ್ಬೋದು. ಅದೇ ರೀತಿಯಾಗಿ ಅಲ್ಪ ಸ್ಥಾನಗಳನ್ನು
ಪಡೆದ ರಾಜಕೀಯ ಪಕ್ಷಗಳು ವಿರೋಧ ಪಕ್ಷ ಸ್ಥಾನದಲ್ಲಿ ಕುಳಿತುಕೊಂಡು ಸರ್ಕಾರದ ತಪ್ಪುಗಳನ್ನು ಎತ್ತಿ ಹಿಡಿಯುವಂತಹ ಹೊಣೆಗಾರಿಕೆ ಮತ್ತು ಸರ್ಕಾರದ ದುರಾಡಳಿತ ವಿರುದ್ಧ ಜನಜಾಗೃತಿಯನ್ನು ಮೂಡಿಸುವಂತಹ ಜವಾಬ್ದಾರಿ ಎನ್ನುವಂಥದ್ದು ವಿರೋಧ ಪಕ್ಷಗಳಿಗೆ ಇರುವಂಥದ್ದನ್ನು ನಾವು ನೋಡ್ತೀವಿ. ದಿ ಅಪೀಲ್ ದಿ ಬ್ರೇಕ್ ಟು ದಿ ಅನ್ಕಾನ್ಸ್ಟಿಟ್ಯೂಷನಲ್ ಡಿಸಿಷನ್ಸ್ ಆ್ಯಂಡ್ ಪಾಲಿಸೀಸ್ ಆಫ್ ದಿ ರೂಲಿಂಗ್ ಪಾರ್ಟಿ, ಅಂದರೆ ಆಡಳಿತ ಪಕ್ಷದ ದುರಾಡಳಿತದ ವಿರುದ್ಧವಾಗಿ ಧ್ವನಿ ಎತ್ತುವಂತಹ ಸಂಪೂರ್ಣ ಜವಾಬ್ದಾರಿ ಎನ್ನುವಂಥದ್ದು ವಿರೋಧ ಪಕ್ಷಕ್ಕೆ ಇರುವಂಥದ್ದನ್ನು ನಾವು ನೋಡ್ತೀವಿ. ಇಟ್ ಈಸ್ ಆ್ಯಕ್ಟ್ಸ್ ಆ್ಯಸ್ ವಾಚಿಂಗ್ ಡಾಗ್ ಆಫ್ ಡೆಮೋಕ್ರಸಿ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ವಿರೋಧ ಪಕ್ಷ ಎನ್ನುವಂಥದ್ದು ಕಾವಲು ನಾಯಿ ಎನ್ನುವಂಥದ್ದನ್ನು ನಾವಿಲ್ಲಿ ಹೇಳಬಹುದಾಗಿದೆ. ಸೊ ವಾಚಿಂಗ್ ಡಾಗ್, ಏನು ತಪ್ಪು ಮಾಡ್ತಾರಪ್ಪ ಆಡಳಿತ ಪಕ್ಷದವರು ಎನ್ನುವಂಥದ್ದನ್ನು ನೋಡ್ತಾ ಕೂತ್ಕೊಳ್ಳುವಂಥದ್ದು ಮತ್ತು ಅದರ ವಿರುದ್ಧವಾಗಿ ಜನಜಾಗೃತಿಯನ್ನು ಮೂಡಿಸುವಂಥ ಜವಾಬ್ದಾರಿ ಎನ್ನುವಂಥದ್ದು ವಿರೋಧ ಪಕ್ಷಕ್ಕೆ ಇರುವಂಥದ್ದನ್ನು ನಾವು ನೋಡಬಹುದು. ನೋಡಿ, ಇಲ್ಲಿ ಬಹಳಷ್ಟು ಪಕ್ಷಗಳಿದ್ದಾವಾಗ ಬಹುಮತ ಪಡೆದಂಥ ಪಕ್ಷ ಎನ್ನುವಂಥದ್ದು ಆಡಳಿತ ಪಕ್ಷವಾಗಿ ಕಾರ್ಯವನ್ನು ನಿರ್ವಹಿಸಿದರೆ, ಅಲ್ಪಮತ ಪಡೆದಂತಹ ಪಕ್ಷಗಳು ಎನ್ನುವಂಥದ್ದು ಅಪೋಸಿಷನ್ಸ್ ಪಾರ್ಟಿ ವಿರೋಧ ಪಕ್ಷವಾಗಿ ಕಾರ್ಯನಿರ್ವಹಿಸುತ್ತೆ. ವಿರೋಧ ಪಕ್ಷಗಳಿಗೆ ಕೆಲಸ ಇಲ್ಲ ಅಂತ ನಾವು ತಿಳ್ಕೊಳ್ಳಿಕ್ಕಾಗಲ್ಲ. ವಿರೋಧ ಪಕ್ಷಗಳಿಗೆ ಅತಿ ಹೆಚ್ಚು ಕಾರ್ಯ ಇರುವಂಥದ್ದನ್ನು ನಾವು ನೋಡ್ತೀವಿ. ಆಡಳಿತ ಪಕ್ಷದ ದುರಾಡಳಿತದ ವಿರುದ್ಧವಾಗಿ ಜನಜಾಗೃತಿಯನ್ನು ಮೂಡಿಸುವಂಥ ಸಂಪೂರ್ಣ ಹೊಣೆಗಾರಿಕೆ ಎನ್ನುವಂಥದ್ದು ಇಲ್ಲಿ ವಿರೋಧ ಪಕ್ಷಕ್ಕೆ ಇರುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಇಸ್ ಎ ಫಾರ್ಮೇಷನ್ಸ್ ಆಫ್ ಪಬ್ಲಿಕ್ ಒಪಿನಿಯನ್. ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವಂಥದ್ದು. ದಿ ಪೊಲಿಟಿಕಲ್ ಪಾರ್ಟೀಸ್ ಆ್ಯಕ್ಟ್ ಆಸ್ ದ ಬೆಸ್ಟ್ ಏಜೆನ್ಸಿ ಆಫ್ ದಿ ಫಾರ್ಮುಲೇಟಿಂಗ್ ದಿ ಪಬ್ಲಿಕ್ ಒಪಿನಿಯನ್. ದಿ ಅಚೀವ್ಮೆಂಟ್ಸ್ ಆಫ್ ದಿ ರೂಲಿಂಗ್ ಪಾರ್ಟಿ ಆರ್ ದಿ ಪಬ್ಲಿಷ್ಡ್ ಆ್ಯಂಡ್ highlight through the media and public platforms. ನೋಡಿ, ಪ್ರತಿಯೊಂದು ರಾಜಕೀಯ ಪಕ್ಷವು ಸಾರ್ವಜನಿಕ ಅಭಿಪ್ರಾಯವನ್ನು ರೂಪಿಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸುವಂಥದ್ದನ್ನು ನಾವು ನೋಡಬಹುದು. ಭಾರತವು ವೈವಿಧ್ಯತೆಯ ಸಂಸ್ಕೃತಿಯಿಂದ ಕೂಡಿರುವಂತೆ ವೈವಿಧ್ಯತೆಯ ಸಮಸ್ಯೆಗಳಿಂದಲೂ ಸಹ ಕೂಡಿರುವಂಥದ್ದನ್ನು ನಾವು ನೋಡ್ಬೋದು. ಇಂತಹ ಸಮಸ್ಯೆಗಳು ಪ್ರಜೆಗಳ ಆರ್ಥಿಕ, ಸಾಮಾಜಿಕ, ಸಾಂಸ್ಕೃತಿಕ ರಂಗಗಳಲ್ಲಿ ಅಲ್ಲೋಲ ಕಲ್ಲೋಲವನ್ನು ಮೂಡಿಸಿರುವಂಥದ್ದನ್ನು ನಾವು ನೋಡ್ಬೋದು. ಅಂತಹ ಸಮಯದಲ್ಲಿ ರಾಜಕೀಯ ಪಕ್ಷಗಳು ಸಾರ್ವಜನಿಕ ಅಭಿಪ್ರಾಯವನ್ನು ಕ್ರೋಢೀಕರಿಸುವ ಮೂಲಕ ಈ ಸಮಸ್ಯೆಗಳನ್ನು ಪರಿಹರಿಸಲು ಪ್ರಯತ್ನಿಸುವಂಥದ್ದನ್ನು ನಾವು ಕಾಣಬಹುದಾಗಿದೆ. ಸಾರ್ವಜನಿಕರಲ್ಲಿ ಏನೆಲ್ಲ ಕುಂದುಕೊರತೆಗಳೇನು ಇದೆ ಎನ್ನುವಂಥದ್ದನ್ನು ರಾಜಕೀಯ ಪಕ್ಷಗಳು ತಿಳಿದುಕೊಳ್ಳಬೇಕಾಗತ್ತೆ. ಅದರ ಜೊತೆಗೆ ಆ ಸಮಸ್ಯೆಗಳನ್ನು ನೀಗಿಸುವಂಥ ಜವಾಬ್ದಾರಿ ಎನ್ನುವಂಥದ್ದು ಸಹ ರಾಜಕೀಯ ಪಕ್ಷಗಳ ಮೇಲೆ ಇರುತ್ತೆ. ಸೊ ಟೋಟಲಿಯಾಗಿ ಚುನಾವಣಾ ಸಂದರ್ಭದಲ್ಲಿ ಅಥವಾ ಯಾವ ಸಂದರ್ಭದಲ್ಲಿಯೂ ಸಹಿತವಾಗಿ ಆ ಚುನಾವಣಾ ಪ್ರಚಾರಕ್ಕೋಸ್ಕರವಾಗಿ ಜನರ ಹತ್ತಿರ ಪಕ್ಷಗಳು ಹೋಗೋದ್ರಿಂದಾಗಿ ಆ ಜನರ ಸಮಸ್ಯೆಗಳು ಏನು ಎನ್ನುವಂಥದ್ದನ್ನು ತಿಳ್ಕೊಳ್ಳಿಕ್ಕೆ, ಕಲೆ ಹಾಕಲಿಕ್ಕೆ ಸಹಾಯಕಾರಿಯಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಆ ಕೆಲಸವನ್ನು ಇಲ್ಲಿ ರಾಜಕೀಯ ಪಕ್ಷಗಳು ಮಾಡುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್, ಬ್ರಿಡ್ಜ್ ಬಿಟ್ವೀನ್ ದಿ ಗೌರ್ಮೆಂಟ್ ಆ್ಯಂಡ್ ದಿ ಪೀಪಲ್. ಸರ್ಕಾರ ಮತ್ತು ಜನರ ನಡುವೆ ಸೇತುವೆ. As a political parties act as bridge between government and the people. The leaders of the parties try to reach the people through the policies and programs. ರಾಜಕೀಯ ಪಕ್ಷಗಳು ಸರ್ಕಾರ ಮತ್ತು ಜನರ ನಡುವೆ ಉತ್ತಮ ಸೇತುವೆಯಾಗಿ ಕಾರ್ಯನಿರ್ವಹಿಸುವಂಥದ್ದನ್ನು ನಾವು ನೋಡ್ಬೋದು. ಪಕ್ಷದ ನಾಯಕರು ಸರ್ಕಾರದ ಕಾರ್ಯಗಳನ್ನು ಜನರ ಮುಂದೆ ಇಡ್ತಾರೆ. ಜನರ ಪ್ರತಿಕ್ರಿಯೆಗಳನ್ನು ಸರ್ಕಾರದ ಮುಂದೆ ಪ್ರತಿನಿಧಿಸುತ್ತಾರೆ.
ಹಾಗಾಗಿ ಜನರ ಕುಂದುಕೊರತೆಗಳನ್ನು ಹೋಗಲಾಡಿಸಲು ಸರ್ಕಾರದ ಮೇಲೆ ಒತ್ತಡ ಹೇರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಪಕ್ಷಗಳು, ರಾಜಕೀಯ ಪಕ್ಷಗಳು ಎನ್ನುವಂಥದ್ದು ಮತದಾರರ ಮನಸ್ಸಿನಲ್ಲಿ ಉಳಿಯಲು ಪ್ರಯತ್ನ ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಎಷ್ಟು ದಿ ಟ್ರೈ ಟು ರೀಚ್ ಟು ಪೀಪಲ್ ಥ್ರೂ ದಿ policies and programs. They drown in attentions of the government towards the problems of the people and get remedies. ರಾಜಕೀಯ ಪಕ್ಷಗಳು ಎನ್ನುವಂಥದ್ದು ಜನರ ಸಮಸ್ಯೆಗಳನ್ನು ತಿಳಿದುಕೊಳ್ಳುವುದರ ಜೊತೆಗೆ ಅದಕ್ಕೆ ಸೊಲ್ಯೂಷನನ್ನು, ಆ ಸಮಸ್ಯೆಗೆ ಪರಿಹಾರವನ್ನು ಕಂಡುಹಿಡಿಯುವಂಥ ಪ್ರಯತ್ನವನ್ನು ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಸರ್ಕಾರಗಳ ಮುಂದೆ ಆ ಸಮಸ್ಯೆಗಳನ್ನು ಇಡುವಂಥದ್ದನ್ನು ನೋಡ್ತೀವಿ. ಈಗ ಶೆಲ್ಟರ್ ಇರ್ಬೋದು, ವಾಟರ್ ಇರ್ಬೋದು, ಅಂದರೆ ಮನೆಯ ಸಮಸ್ಯೆ ಇರ್ಬೋದು, ಅಥವಾ ನೀರಿನ ಸಮಸ್ಯೆಗಳಿರ್ಬೋದು, ಇನ್ನುಳಿದಂಥ ಯಾವೆಲ್ಲ ಸಮಸ್ಯೆಗಳಿದೆಯೋ ಆ ಎಲ್ಲ ಸಮಸ್ಯೆಗಳು ಏನಿದೆ ಎನ್ನುವಂಥದ್ದನ್ನು ಜನರ ಬಳಿ ಹೋಗಿ ತಿಳ್ಕೊಳ್ಳುತ್ತೆ. ಅದನ್ನು ಸರ್ಕಾರದ ಮುಂದೆ ಇಟ್ಟು ಅದಕ್ಕೆ ಪರಿಹಾರವನ್ನು ಕೇಳುವಂತಹ ಒಂದು ಕೆಲಸವನ್ನು ಇಲ್ಲಿ ರಾಜಕೀಯ ಪಕ್ಷಗಳು ಮಾಡುವಂಥದ್ದನ್ನು ನಾವು ನೋಡ್ಬೋದು. ಯಾಕೆ ಮಾಡುತ್ತೆಪ್ಪ ಅಂತಂದರೆ ನೆಕ್ಸ್ಟ್ ಬರೋ ಎಲೆಕ್ಷನಲ್ಲಿ ನಾವು ವಿನ್ ಆಗಬೇಕು ಅಂತ, ಅಂದರೆ ಜನರ ಮನಸ್ಸಿನಲ್ಲಿ ನಮ್ಮ ಪಕ್ಷ ಇರಲಿ ಅಂತ ಈ ರೀತಿಯಾಗಿ ಪಕ್ಷಗಳು ಜನರ, ಸಾರ್ವಜನಿಕರ ಮತ್ತು ಸರ್ಕಾರದ ನಡುವೆ ಉತ್ತಮ ಸೇತುವೆಯಾಗಿ ಕಾರ್ಯನಿರ್ವಹಿಸುವಂಥದ್ದನ್ನು ನಾವು ನೋಡ್ಬೋದು. ಇಷ್ಟು ದಿ ಪ್ರಮೋಟ್ಸ್ ದಿ ನ್ಯಾಷನಲ್ ಇಂಟ್ರೆಸ್ಟ್ಸ್. ಪ್ರಮೋಟ್ಸ್ ದಿ ನ್ಯಾಷನಲ್ ಇಂಟ್ರೆಸ್ಟ್ ಅಂದರೆ ರಾಷ್ಟ್ರೀಯ ಹಿತಾಸಕ್ತಿ ರಕ್ಷಣೆ. It is the task of all political parties to protect the unity and integrity of the nation. ರಾಜಕೀಯ ಪಕ್ಷಗಳು ಕೆಲವೊಮ್ಮೆ ತಮ್ಮ ಪಕ್ಷದ ತತ್ವವನ್ನು ಮರೆತು ಅದನ್ನು ಬದಿಗೊತ್ತಿ ರಾಷ್ಟ್ರೀಯ ಹಿತಾಸಕ್ತಿಗೆ ಕಾಪಾಡಲಿಕ್ಕೆ ಶ್ರಮಿಸುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ನೋಡಿ, ಬೇರೊಂದು ದೇಶದೊಟ್ಟಿಗೆ ಯುದ್ಧ ಆಗ್ತಾ ಇದೆ ಅಂತಂದರೆ, ವಾರ ಆಗ್ತಾ ಇದೆ ಅಂತಂದರೆ, ಆಗ ನಾವು ನಮ್ಮ ಪಕ್ಷಗಳೇ ಹೊಡೆದಾಡಿಕೊಳ್ಳಬಾರ್ದು, ಜಗಳವನ್ನು ಮಾಡ್ಕೊಳ್ಬಾರ್ದು. ಯಾಕೆ? ಸುದ್ದಿ ನ್ಯಾಷನಲ್ ಇಂಟ್ರೆಸ್ಟ್, ರಾಷ್ಟ್ರೀಯ ಹಿತಾಸಕ್ತಿಗೆ ನಾವು ಏನು ಮಾಡಬೇಕಾಗುತ್ತೆ? ರಕ್ಷಣೆಯನ್ನು ಮಾಡಬೇಕಾಗತ್ತೆ. ಒಂದು ವೇಳೆ ಬೇರೆ ದೇಶ ನಮ್ಮ ದೇಶ ಅಂತ ಬಂದಾವಾಗ ನಮಗೆ ಪಕ್ಷ ಕಣ್ಣಿಗೆ ಕಾಣುವುದಿಲ್ಲ. ನಮಗೆ ಯಾವಾಗ ಕಣ್ಣಿಗೆ ಕಾಣುವಂಥದ್ದು ನಮ್ಮ ರಾಷ್ಟ್ರ, ನಮ್ಮ ದೇಶ ಎನ್ನುವಂಥದ್ದು ನಮ್ಮ ಕಣ್ಣಿಗೆ ಕಾಣಬೇಕಾಗತ್ತೆ. ಹಾಗಾಗಿ ಅಲ್ಲಿ ನಾವೇನು ಮಾಡುವಂಥದ್ದು? ಯುನಿಟಿ ಆ್ಯಂಡ್ ಇಂಟಿಗ್ರಿಟಿ ಆಫ್ ದಿ ನೇಷನ್, ನಮ್ಮ ಏಕತೆಯನ್ನು ನಾವು ಸಾರಬೇಕಾಗಿರುವಂಥದ್ದನ್ನು ನಾವು ನೋಡ್ತೀವಿ. ಅಂತಹ ಸಂದರ್ಭಗಳು ನಮ್ಮ ದೇಶಕ್ಕೆ ಭಾಳಷ್ಟು ಸಲ ಬಂದಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ಪಕ್ಷ ಭೇದಗಳನ್ನು ಮರೆತು ನಾವು ಒಂದಾಗಿ ನಮ್ಮ ರಾಷ್ಟ್ರೀಯ ಹಿತಾಸಕ್ತಿಯನ್ನು ಕಾಪಾಡಿರುವಂಥ ಹಲವಾರು ಸಂದರ್ಭಗಳು ಇದ್ದಿರುವಂಥದ್ದನ್ನು ನಾವು ನೋಡ್ಬೋದಾಗಿದೆ. ದೇಶಕ್ಕೆ ಗಂಡಾಂತರ ಬಂದಂಥ ಸಂದರ್ಭದಲ್ಲಿ ಪಕ್ಷ ಭೇದಗಳನ್ನು ಮರೆತು ಸಮಗ್ರತೆಯನ್ನು ಪ್ರದರ್ಶಿಸಿರುವಂಥದ್ದನ್ನು ನಾವು ನೋಡ್ಬೋದು. ಫಾರ್ ಎಕ್ಸಾಂಪಲ್ 1998ರಲ್ಲಿ ಪಾಕಿಸ್ತಾನದ ಕೆಲವೊಂದಿಷ್ಟು ನುಸುಳುಕೋರರು ಎನ್ನುವಂಥವರು ಕಾರ್ಗಿಲನ್ನು ಪ್ರವೇಶ ಮಾಡ್ತಾರೆ. ಅಂತಹ ಆತಂಕವನ್ನು ಸೃಷ್ಟಿ ಮಾಡಿದಾಗ ಭಾರತದ ಎಲ್ಲ ರಾಜಕೀಯ ಪಕ್ಷಗಳು ಧ್ವನಿ ಎತ್ತಿ ಅದನ್ನು ಖಂಡಿಸಿರುವಂಥದ್ದನ್ನು ನಾವು ನೋಡ್ಬೋದು. ಅಂದರೆ ದೇಶಕ್ಕೆ ಗಂಡಾಂತರ ಬರುತ್ತೆ ಅಂತಂದರೆ ಅಲ್ಲಿ ಪಕ್ಷ ಭೇದಗಳನ್ನು ಮರೆತು ನಮ್ಮ ಏಕತೆಯನ್ನು ನಾವು ಸಾರುವಂಥದ್ದನ್ನು ನಾವಿಲ್ಲಿ ನೋಡ್ಬೋದಾಗಿದೆ. ಹಾಗಾಗಿ ರಾಷ್ಟ್ರೀಯ ಹಿತಾಸಕ್ತಿಯನ್ನು ರಾಷ್ಟ್ರೀಯ ಪಕ್ಷಗಳು ಮಾಡುವಂಥದ್ದನ್ನು ನಾವು ನೋಡ್ಬೋದು. ನೆಕ್ಸ್ಟ್ ಲಾಸ್ಟ್ ಒನ್, ಪ್ರಮೋಟ್ಸ್ ದಿ ಪಬ್ಲಿಕ್ ಇಂಟ್ರೆಸ್ಟ್, ಸಾರ್ವಜನಿಕ ಹಿತಾಸಕ್ತಿಯನ್ನು ರಕ್ಷಿಸುವಂಥದ್ದು. ಸೊ ಆಲ್ರೆಡಿ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ ಹಾಗೆ ಏನಾಗಿರುವಂಥದ್ದು, ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡುತ್ತೆ ರಾಜಕೀಯ ಪಕ್ಷಗಳು ಎನ್ನುವಂಥದ್ದು. ಯಾಕಪ್ಪ ಅಂತಂದರೆ ಅಲ್ಲಿ ಅದರ ಉದ್ದೇಶ ಇರುವಂಥದ್ದು ಇಷ್ಟು ದಿ ಕ್ಯಾಪ್ಚರ್ ಆನ್ ದಿ ಪೊಲಿಟಿಕಲ್ ಪವರ್ಸ್, ಅಧಿಕಾರವನ್ನು ಪಡೆಯುವಂಥ ಉದ್ದೇಶ ಇರೋದ್ರಿಂದಾಗಿಯೇ ಅಲ್ಲಿ ಏನಾಗಿರುವಂಥದ್ದು, ಸಾಮಾನ್ಯವಾಗಿ ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡುವಂಥ ಅಥವಾ ಹಿತಾಸಕ್ತಿಯನ್ನು ರಕ್ಷಿಸುವಂಥ ಉದ್ದೇಶವನ್ನು ರಾಜಕೀಯ ಪಕ್ಷಗಳು ಹೊಂದಿರುತ್ತೆ. ಯಾಕಂದರೆ ಚುನಾವಣೆಯಲ್ಲಿ ಗೆಲ್ಲುವ ಉದ್ದೇಶದಿಂದಾಗಿ. ಸಾಮಾನ್ಯವಾಗಿ ಜನರಿಗೆ ಅವರಿಗೆ ಬೇಕಾದಂಥ ಸೌಲಭ್ಯಗಳನ್ನು ಒದಗಿಸಿ ಕೊಟ್ಟರೆ ಮಾತ್ರ ಅವರು ವೋಟ್ ಹಾಕುವಂಥದ್ದು, ಮತ ಹಾಕುವಂಥದ್ದನ್ನು ನಾವು ನೋಡ್ಬೋದು. ಆ ಉದ್ದೇಶದಿಂದಾಗಿ
ರಾಜಕೀಯ ಪಕ್ಷಗಳು ಸಾರ್ವಜನಿಕರ ಹಿತಾಸಕ್ತಿಯನ್ನು ಕಾಪಾಡುವಂಥದ್ದನ್ನು ಇಲ್ಲಿ ನಾವು ನೋಡ್ಬೋದಾಗಿದೆ. ಸೊ ಇವಿಷ್ಟು ಫಂಕ್ಷನ್ಸ್ ಆಫ್ ಇಂಡಿಯನ್ ಪೊಲಿಟಿಕಲ್ ಪಾರ್ಟೀಸ್, ಭಾರತದ ರಾಜಕೀಯ ಪಕ್ಷಗಳ ಕಾರ್ಯಗಳು. ಇದು 10 ಮಾರ್ಕ್ಸ್ ಕ್ವಶನ್ ಆನ್ಸರ್, 10 ಮಾರ್ಕ್ಸಿಗೆ ಇದನ್ನು ಕೇಳ್ತಾರೆ. ಇಂಪಾರ್ಟೆಂಟ್ ಕ್ವಶನ್ಸ್, ಪ್ರಮುಖವಾದಂತಹ ಪ್ರಶ್ನೆ ಆಗಿರುವಂಥದ್ದನ್ನು 10 ಮಾರ್ಕ್ಸಿಗೆ ನಾವು ನೋಡ್ಬೋದು. ಸೊ ನೆಕ್ಸ್ಟ್ ಅವರಲ್ಲಿ ನಾವು ಆ್ಯಂಟಿ ಡಿಫೆಕ್ಷನ್ ಲಾ, ಪಕ್ಷಾಂತರ ನಿಷೇಧ ಕಾಯ್ದೆಯ ಕುರಿತಾಗಿ ತಿಳಿಯೋಣ. ಥ್ಯಾಂಕ್ ಯು.